ಈಗಿನ ನಮ್ಮ ಜನ್ರೇಷನಲ್ಲಿ ನಾವು ಸೌಂಡ್ ಕೇಳಿಸುತ್ತಾ? ಓಕೆ. ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದರೆ ಒಂದು ನಮ್ಮದು ಜೀವನ ಶೈಲಿ ಆಗಲಿ ಅಥವಾ ನಮ್ಮ ನೆಕ್ಸ್ಟ್ ಜನ್ರೇಷನ್ ನಮ್ಮ ಪೀಳಿಗೆಯವರು ನೆಕ್ಸ್ಟ್ ಪೀಳಿಗೆಯವರು ಮದುವೆ ಮಾಡೋ ಒಂದು ವಯಸ್ಸಾಗಲಿ ಸ್ವಲ್ಪ ಹೆಚ್ಚುತ್ತಾ ಇದೆ. ಯಾಕೆ ಅಂತಂದರೆ ಬೇರೆ ಕೆಲವೊಂದು ಪ್ರಾಮುಖ್ಯತೆಗಳಿದೆ. ಇವಾಗ ಅವ್ರದ್ದು ಎಜುಕೇಷನ್ ಅಂತ ಆಗಲಿ ಅಥವಾ ಒಂದು ಜಾಬ್ ಸೇರ್ಕೊಳ್ಳೋದಂತ ಆಗಲಿ ಅಥವಾ ಬೇರೆ ಬೇರೆ ಕೆಲವೊಂದು ಪ್ರಾಮುಖ್ಯತೆಗಳಿರುತ್ತೆ. ಈ ಒಂದು ಕಾರಣದಿಂದ ಮದುವೆ ಆಗೋದು ಸ್ವಲ್ಪ ಲೇಟ್ ಆಗ್ತದೆ. ಅದು ತಪ್ಪು ಅಂತಲ್ಲ, ಆದರೆ ನಮ್ಮದು ಒಂದು ಜೀವನ ಅನ್ನೋದು ನಮ್ಮ ಹೆಂಗಸರಲ್ಲಿ ನಾವೇನು ರೀಪ್ರೊಡಕ್ಟಿವ್ ಲೈಫ್ ಸೈಕಲ್ ಅಂತ ಏನು ಹೇಳ್ತೀವಲ್ಲ, ಒಂದು 15 ವರ್ಷಕ್ಕೆ ಒಂದು ಹೆಂಗಸಿಗೆ ಒಂದು ಋತುಚಕ್ರ ಶುರುವಾದಮೇಲೆ ಋತುಚಕ್ರ ಮುಗಿಯೋ ತನಕ ಇರುತ್ತೆ. ಬಟ್ ಮುಗಿಯೋ ತನಕ ಇರಲ್ಲ. ಒಂದು 32-33 ವರ್ಷ ಆಗ್ತಾ ಇದ್ದಂಗೆ ನಮ್ಮದು ಅಂಡಾಣುಗಳ ಬಿಡುಗಡೆಯಲ್ಲಿ ಏರುಪೇರು ಶುರುವಾಗುತ್ತೆ. ಅಂಡಾಣುಗಳ ಕ್ವಾಲಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಏನು ಅಂದರೆ ಗರ್ಭ ಧರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಜೊತೆಗೆ ಸ್ವಲ್ಪ ತೊಂದರೆ ಇರೋ ಮಕ್ಕಳು, ಇವಾಗ ನಾವು ಬುದ್ಧಿಮಾಂದ್ಯ ಮಕ್ಕಳು ಅಂತ ಹೇಳ್ತೀವಿ, ಇವಾಗ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಥವಾ ಆಟಿಸ್ಟಿಕ್ ಚಿಲ್ಡ್ರನ್ ಅಂತ ಹೇಳ್ತೀವಿ. ನ್ಯೂರೋ ಡೆವಲಪ್ಮೆಂಟಲ್ ಅಂದರೆ ಅವ್ರದ್ದು ಒಂದು ಬೆಳವಣಿಗೆಯಲ್ಲಿ ಸ್ವಲ್ಪ ತೊಂದರೆ ಇರುವಂಥ ಮಕ್ಕಳು ಹುಟ್ಟೋ ಸಾಧ್ಯತೆ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಆಗಲ್ಲ, ಆ ಥರ ಇಲ್ಲ. ಆದರೆ ಹೆಂಗಸಿನ ವಯಸ್ಸು ಹೆಚ್ಚಾಗ್ತಾ ಇದ್ದಂಗೆ ತೊಂದರೆ ಆಗುತ್ತೆ. ಇವತ್ತು ನಮ್ಮದು ಒಂದು ಇವಾಗ ನಾವೇನು ಒಂದು ಕಾನ್ಕ್ಲೇವ್ ಅಂತ ಮಾಡಿದ್ದೀವಲ್ಲ, ಇದರೊಳಗೆ ನಮ್ಮಲ್ಲಿ ಒಬ್ಬರು ಸ್ಪೀಕರು ಗಂಡಸಿನ ವಯಸ್ಸಿನ ಬಗ್ಗೆನೂ ಮಾತಾಡಿದ್ರು. ನಾವು ಯಾವಾಗಲೂ ಬರೀ ಹೆಂಗಸು ಒಂದೇ ಒಂದು ಬಂಜತನಕ್ಕೆ ಕಾರಣ ಅಲ್ಲ. ಇದು 50% ಹೆಂಗಸರದು ಇರುತ್ತೆ, ಇನ್ನೂ 50% ಗಂಡಸರದು ಇರುತ್ತೆ. ಸೊ ಹೆಂಗಸಿನ ವಯಸ್ಸು ಒಂದು 35 ಆಗ್ತಾ ಇದ್ದಂಗೆ ಅಥವಾ ಗಂಡಸಿನ ವಯಸ್ಸು 45 ಆಗ್ತಾ ಇದ್ದಂಗೆ ಈ ಥರ ತೊಂದರೆಗಳಾಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಸೊ ಇದಕ್ಕೆ ನಾವೇನು ಅಂತೀವಿ ಅಂತಂದರೆ, ಇವಾಗ ಮದುವೆ ಆಗ್ತಾ ಇದ್ದಂಗೆ ಯಾವುದೇ ಒಂದು ವಯಸ್ಸಿಗೆ ಅವ್ರಿಗೆ ಮದುವೆ ಆಗಿರಲಿ, ಒಂದು ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಥವಾ ಪ್ರೀ ಕನ್ಸೆಪ್ಷನಲ್ ಟೆಸ್ಟ್ ಅಂದರೆ ಇವಾಗ ನಾವು ಇನ್ನೂ ಸ್ವಲ್ಪ ದಿನ ಆದಮೇಲೆ ನಾವು ಪ್ರೆಗ್ನೆನ್ಸಿ ಮಾಡ್ಕೋಬೇಕಂತ ಇದ್ದೀವಿ, ಆದರೆ ನಮ್ಮಲ್ಲಿ ಏನಾದರೂ ತೊಂದರೆ ಇದೆನಾ, ಆ ಥರ ತೊಂದರೆ ಇದ್ದರೆ ಅದಕ್ಕೆ ಏನಾದರೂ ಉಪಶಮನ ಇದೆನಾ ಅಂತ ತಿಳ್ಕೊಬೋದು. ಇದಕ್ಕೆ ಕೆಲವೊಂದು ರಕ್ತ ಪರೀಕ್ಷೆಗಳಿರುತ್ತೆ ಹೆಂಗಸರಿಗೆ. ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್, ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರುತ್ತೆ. ಇದರಿಂದ ಗೊತ್ತಾಗುತ್ತೆ ಅವರಲ್ಲಿ ಏನಾದರೂ ಹಾರ್ಮೋನ್ ತೊಂದರೆ ಇದೆನಾ. ಇವಾಗ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಅಂತ, PCOS ಅಂತ ಸಾಕಷ್ಟು ಇರುತ್ತೆ. ಈ ಥರದ್ದು ನಾವು ಮುಂಚಿತವಾಗಿ ನಾವು ಕಂಡುಹಿಡಿದ್ರೆ ಅದಕ್ಕೆ ನಾವು ತಕ್ಕಂಥ ಒಂದು ಅವ್ರಿಗೆ ಜೀವನ ಶೈಲಿಯಲ್ಲಿ ಮಾರ್ಪುಗಳನ್ನು ನಾವು ಹೇಳ್ಬೋದು. ಇದು ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು 30% ಅಷ್ಟು ಜನಕ್ಕೆ ಅವ್ರಿಗೆ ಅದರಿಂದ ಒಂದು ಇಂಪ್ರೂವ್ಮೆಂಟ್ ಸಿಕ್ಕತ್ತೆ. ತನ್ನಷ್ಟಕ್ಕೆ ತಾನೇ ಗರ್ಭಿಣಿ ಆಗೋ ಒಂದು ಸಾಧ್ಯತೆ ಇರುತ್ತೆ. ಗಂಡಸರಲ್ಲಿ ನಾವೇನು ಹೇಳ್ತೀವಿ ಅಂದರೆ ಸೆಮೆನ್ ಟೆಸ್ಟ್ ಅಂತ ಹೇಳ್ತೀವಿ. ಅವ್ರು ವೀರ್ಯಾಣು ಪರೀಕ್ಷೆ ಮಾಡೋದ್ರಿಂದ ಏನಾದರೂ ತೊಂದರೆ ಇದೆನಾ ಅಂತ ಗೊತ್ತಾಗುತ್ತೆ. ಇನ್ನೂ ಕೆಲವೊಬ್ಬರಲ್ಲಿ ಮನೆಯಲ್ಲೇ ಅವರ ಚಿಕ್ಕಮ್ಮಂದ್ರಿಗಾಗಲಿ ಅಥವಾ ಸೋದರತೆಯರಿಗಾಗಲಿ ಮಕ್ಕಳಾಗೋದ್ರೊಳಗೆ ತೊಂದರೆ ಇರುತ್ತೆ, ಅಥವಾ ಕೆಲವೊಂದು ಸತಿ ಗರ್ಭ ನಿಂತಿರಲ್ಲ, ಅಥವಾ ಅವ್ರಿಗೆ ಅಬಾರ್ಷನ್ಸ್ ಆಗಿರುತ್ತೆ. ಈ ಥರ ಇರುವಾಗಲೂ ಅವರು ಮುಂಚಿತವಾಗಿ ಬಂದು ಪರೀಕ್ಷೆ ಮಾಡಿಸ್ಕೊಂಡು ಎಲ್ಲ ಸರಿ ಇದೆನಾ ಅಂತ ನೋಡ್ಕೊಳ್ಳೋದು ಬಹಳ ಮುಖ್ಯ.